ರೆಸ್ಪೆಕ್ಟ್ ಹೆಣ್ಮಕ್ಳಿಗೆ ಹೆಂಗೆ ಕೊಡಬೇಕು ಅನ್ನೋದಷ್ಟು ನಾವು ಸುಮ್ಮನೆ ಸೀನ್ ಮಾಡೋದಲ್ಲ. ಹೆಣ್ಮಕ್ಳಿಗೆ ಕೊಟ್ಟು ಆ ಫಿಲಮಲ್ಲಿ ಇರೋದೇ ರೆಸ್ಪೆಕ್ಟಿವ್ ಆಗಿ ಬಿಹೇವ್ ಮಾಡೋದು. ಸೈಕೋ ಥರ ಲವ್ ಮಾಡೋದಲ್ಲ, ಸೈಕಾಗಿ ಲವ್ ಮಾಡೋದು, ಕ್ರೇಜಿಯಾಗಿ ಲವ್ ಮಾಡಿ, ಬಟ್ ಹೆಣ್ಮಕ್ಳಿಗೆ ಬೆಲೆ ಕೊಟ್ಟು ಲವ್ ಮಾಡಿ. ಅಲ್ಲಿ ಸೈಕೋ ಶುಕ್ಲ ಆಗಿರೋದು ಹೆಣ್ಮಕ್ಳಿಗೆ ಬೆಲೆ ಕೊಟ್ಟು ಬಿಟ್ಟರೆ ಹೆಣ್ಮಕ್ಳು ಮರ್ಯಾದೆ ತೆಗೆದಲ್ಲ ಸೈಕೋ ಆಗಿರೋದನ್ನು. ಹೆಣ್ಮಕ್ಳಿಗೋಸ್ಕರ ಸೈಕೋ ಆಗೋನೆ. ಇಡೀ ಜನಕ್ಕೆ ಹೇಳ್ತೀನಿ, ನೆಕ್ಸ್ಟ್ ಜನ್ರೇಷನಲ್ಲಿ ಬರೋದ್ರೆ ಹೆಣ್ಣು ಮಕ್ಳಿಗೆ ಬೆಲೆ ಕೊಡಿ. ಫಸ್ಟು ಹೆಣ್ಮಕ್ಳಿಗೋಸ್ಕರ ಸೈಕೋ ಆಗಿ, ನಿಮ್ಮ ತಾಯಿನೂ ಹೆಣ್ಣೆ, ಅದರಲ್ಲಿ ಹೆಣ್ಮಕ್ಳಿಗೆ ತುಂಬ ಬೆಲೆ ಕೊಟ್ಟಿದ್ದಾರೆ ಅವರು. ಸೈಕೋ ಶುಕ್ಲ ಅವರು, ನಮ್ಮ ರಾಮಗೌಡರು ಇನ್ನೂ ಹಿಂಗೆ ತುಂಬ ಉನ್ನತವಾಗಿ ಬೆಳೀಲಿ, ಇನ್ನೂ ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿ ಒಳ್ಳೆ ಚಿತ್ರ ಮಾಡಲಿ. ಅದರಲ್ಲಿ ತುಂಬ ನೋಡಿ ಎಲ್ಲರೂ ಹೆಣ್ಮಕ್ಳಿಗೆ ಎಷ್ಟು ಗೌರವ ಇದೆ ಅಂತ. ಯಾವನೋ ಒಬ್ಬ ಥರ್ಡ್ ಕ್ಲಾಸಲ್ಲಿ ಇರ್ತಾನೆ ಅಂದರೆ ಅವನು ಹೆಣ್ಮಕ್ಳಿಗೆ ಬೆಲೆ ಕೊಟ್ಟು ಫಿಲಮ್ ಮಾಡಿದ್ದಾರೆ. ಸೈಕೋ ಶುಕ್ಲಾಗೆ ಆಲ್ ದ ಬೆಸ್ಟ್, ರಾಮಗೌಡರಿಗೆ ಆಲ್ ದ ಬೆಸ್ಟ್. ಹೆಣ್ಮಕ್ಳ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗಲಿ, ಹಿಂಗೆ ಮರ್ಯಾದೆ ಇರಲಿ. ರಾಮಗೌಡರಿಗೆ ಮತ್ತೊಂದು ಸತಿ ನೋಡಿ ದಿಲ್ ಮಾರ್, ಮತ್ತೊಂದು ಸತಿ ನೋಡಿ ದಿಲ್ ಮಾರ್. ಈಗಿನ ಜನರೇಷನ್ಗೆ ಬೇಕು ಲವ್ ಸ್ಟೋರಿ ಬೇಕು. ಸುಮ್ಮನೆ ಲವ್ ಮಾಡೋದಲ್ಲ, ಲವ್ ಮಾಡಿದ್ರೆ ಇಷ್ಟಪಡ್ತೀನಿ. 100 days ಸಾಕು. ಫಿಲಮ್ ಹೇಗೆ ಅನಿಸ್ತು ಮೇಡಮ್? ಫಿಲಮ್ ನೋಡ್ಕೊಂಬ ಮೇಡಮ್, ನಿಮ್ಮ ತಾಲೂಕಿನವರೇ, ನಿಮ್ಮ ಜಿಲ್ಲೆಯವರೇ, ಎಸ್ ಏನು ಹೇಳೋದಕ್ಕೆ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದಂತ ಬಂದಂತ ಒಬ್ಬ ವ್ಯಕ್ತಿ ಫಿಲಮಲ್ಲಿ ಏನು ಇಷ್ಟ ಆಯ್ತು ಮೇಡಮ್? ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಈಗಿನ ಯೂತ್ಸ್ಗೆ ಫಿಲಮ್ ನೋಡ್ಕೊಂಡು ಬಂದಾದ್ಮೇಲೆ? ಫಿಲಮ್ ನೋಡ್ಕೊಂಬಂದ್ರ ಹೇಗೆ ಅನಿಸ್ತು ಸರ್? ಏನು ಇಷ್ಟ ಆಯಿತು ಫಿಲಮಲ್ಲಿ? ಪ್ರೇಮ ಕಥೆ ಭಾಳ ಚೆನ್ನಾಗಿದೆ. ನಮ್ಮ ಚೆನ್ನಾಗಿ ಮಾಡಿದ್ದಾನೆ. ಅದಂತ ಅವರಿಗೆ ಇನ್ನು ಮುಂದೆ ಇನ್ನೂ ಬೇಕು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ ಹೊಸದಾಗಿ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಆ ವಿಚಾರಕ್ಕೆ ಭಾಳ ಖುಷಿ ಇದೆ, ಸಂತೋಷ ಆಗುತ್ತೆ. ನೋಡ್ತಾ ಸನ್ವೇಷಣೆ ಮಾಡ್ತಾ ಭಾಳ ಚೆನ್ನಾಗಿದೆ. ಯಾಕಂದರೆ ಮೊದಲನೇ ಚಿತ್ರಕ್ಕೆ ಇಷ್ಟೊಂದು ಜನಬೆಂಬಲ ಸಿಗೋದು ಬಹಳ ಕಷ್ಟ ಇಂಡಸ್ಟ್ರಿಯಲ್ಲಿ. ಈಗಿನ ಪರಿಸ್ಥಿತಿ ಭಾಳ ಚೆನ್ನಾಗಿದೆ, ಭಾಳ ಖುಷಿ ಇದೆ. ನಾವು ಫಸ್ಟ್ ನೋಡಿದ್ವಿ, ಭಾಳ ಖುಷಿ ಆಗ್ತಾ ಇದೆ. ನಮ್ಮ ರಾಜಧಾನಿಗೆ ಹೋಗಿ ಸುಮಾರು ವರ್ಷಗಳ ಕಾಲ ತೆರೆ ಹಿಂದೆ ಒಂದು ಡ್ರೈವರ್ ಕೆಲಸವಾಗಿ ಮಾಡಿಕೊಂಡು ಮತ್ತು ಕೂಲಿ ಕಾರ್ಮಿಕರಾಗಿ ಇವತ್ತು ತೆರೆ ಹಿಂದೆ ಬಂದು ತೆರೆ ಮುಂದೆ ಬಂದು ಇವತ್ತು ರಾಜ್ಯದ ಜನತೆ ಬಿಡುಗಡೆ ಆಗಿದೆ. ಬಹಳ ಸೂಪರ್ ಆಗಿದೆ. ದಿಲ್ಮಾರು ಅಂದರೆ ಒಂದು